ಯಾವಾಗ ಓಡೋಗಿದ್ರು, ಯಾವಾಗ ಮನೆ ಬಿಟ್ಟು ಹೋಗಿದ್ರು, ಏನಾಯ್ತು ಪ್ರಕರಣ ಅದು ಚೂರು ಹೇಳಿ ಸರ್. ಒಂದು 6 ವರ್ಷ ಆಗಿದೆ. ಓಕೆ 6 ವರ್ಷ ಹೋಗ್ಬಿಟ್ಟು ಹುಡುಕೋದೋ ಎಲ್ಲಿ ಸಿಕ್ಕಿಲ್ಲ. ಗೂಡಿಗೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಅವರು ಹುಡ್ತೀನಿ ಅಂತ ಒಂದು 2 ಸರಿ ಹೋಗಿ ಹುಡುಕಿ ನಮ್ಮ ಕೈಯಲ್ಲಿ ದುಡ್ಡು ಕಿತ್ಕೊಳ್ಳೋದು ಎಲ್ಲ ಮಾಡ್ತಿದ್ರು. ಆಮೇಲೆ ಹೋಯ್ತಾ ಇಲ್ಲ ಮಾಡ್ತಾಯಿಲ್ಲ ಇದು ಮಾಡೋದು. ಲಾಸ್ಟಿಗೆ ಇದು ಏನಾಗಿದೆ ಅಂದರೆ ಈ ಘಟಪುರ ಪೊಲೀಸಿಗೆ ಏನೋ ಇದೆಲ್ಲ ಬಾಡಿ ಎಲ್ಲ ಸಿಕ್ಕಿ ಇವ್ರನ್ನ ತಗೊಂಡೋಗಿ ಅದೇ ಬಾಡಿ ಅಂತ ಹೇಳ್ಬಿಟ್ಟು ಇವ್ರನ್ನೆಲ್ಲ ಕರ್ಕೊಂಡೋಗಿ ಮಗನ ಇರೋ ಘಟಪುರ ಪೊಲೀಸ್ ಸ್ಟೇಷನ್ ಇದು ಮಾಡಿಬಿಟ್ಟು ಕೈ ಕಾಲೆಲ್ಲ ಕಟ್ಟಿ ಮೇಲೆ ಎಳೆದು ಹೊಡೆದು ಬಡ್ದು ನೀನೇ ಒಪ್ಕೊಳ್ಬೇಕಂತ ನೀನೇ ಕೊಲೆ ಮಾಡು ಅಂತ ಹೇಳ್ಬಿಟ್ಟು ಅವನು ಒಪ್ಪಿಸಿದ್ರು ಪೊಲೀಸರು. ಒಪ್ಪಿಸಿ ಲಾಸ್ಟಿಗೆ ಕೇರ್ನಗರ ಜೈಲಿಗೆ ಹಾಕಿದ್ರು. ಅಲ್ಲಿ ಕೇರ್ನಗರ ಜೈಲಿಗೆ ಹಾಕಿ ಆಮೇಲೆ ಅದೇ ಸರ್ಕಲ್ ಇನ್ಸ್ಪೆಕ್ಟ್ರ್ ಏನು ಮಾಡಿದ್ರು, ಒಂದು ಲಾಯರ್ನ ಪಿರಿಯಾಪಟ್ಟಣ ಸುದೀಶ್ ಲಾಯರ್ ಅಂತ ಕರ್ಕೊಬಂದಿದ್ರು. ಇವರೇ ನಿಮಗೆ ಲಾಯರು ಇದು ಮಾಡಿಕೊಡ್ತಾರೆ ಅಂದ್ಬಿಟ್ಟು ನಾವು ಗಂಡಾಡ್ತಿ ಇಬ್ಬರಾಳು ಹೋಗಿ ಒಂದು 2-3 ಸರಿ ಕೇಳಿದ್ರು. ನನಗೆ ಫಸ್ಟ್ ದುಡ್ಡು ಬೇಕು ಅಂತ, ಒಂದು 25,000 ರೂಪಾಯಿ ದುಡ್ಡು ಕೊಡು ಅಂತೇಳಿ. ಇಲ್ಲ ಸರ್ ನನ್ನ ಹತ್ರ ಒಂದು 15,000 ರೂಪಾಯಿ ಇದೆ ಅಂತ ನಾನು ಕೊಟ್ಟುಬಿಟ್ಟು ಒಂದು ತಿಂಗಳು ಕಳೆದ್ಬಿಟ್ಟು ಪುನಃ ಸಾರ್ ಚೀಟಿ ತಗೊಂಡೋಗಿ ಕೊಟ್ಟಿದ್ದೀನಿ. 1 ತಿಂಗಳು ಕಳೆದು ಪುನಃ ಹೋಗಿ ನಾವು ಇಬ್ಬರಾಳು ಹೋಗಿ ಕೇಳುವಾಗ, ರೀ 2 ಲಕ್ಷ 3 ಲಕ್ಷ ರೂಪಾಯಿ ಮಡಗಿದೆಯಾ, ಹೊರಗೆ ತೆಗಿತೀನಿ, ಇಲ್ಲ ಆಗೋದಿಲ್ಲ ಅಂತ ಹೇಳ್ದೆ. ನಾವು ಅವ್ರ ಹತ್ರ ಏನು ಮಾತಾಡಿಲ್ಲ. ನೆಟ್ಟಿಗೆ ವಾಪಸ್ ಬಂದುಬಿಟ್ಟು ಮೈಸೂರಲ್ಲಿ ಒಂದು ಪೊಲೀಸರು ನಮ್ಮ ಹುಡುಗನೇ ನಂಬರ್ ಇಸ್ಕಿದ್ರು. ಅವರು ಪೊಲೀಸಿಗೆ ಫೋನ್ ಮಾಡಿ ಅವರಿಗೆ ಕೇಳಿದೆ, ಸರ್ ಒಂದು ಲಾಯರ್ ಮೈಸೂರಲ್ಲಿ ಎಲ್ಲ ಒಳ್ಳೆ ಲಾಯರ್ ಮಾಡಿಕೊಡಿ, ನಮ್ಮ ಹುಡುಗನಾಗ ಬೇಲ್ ತೆಗಿಬೇಕು ಕೇರ್ನಗರ ಜೈಲಿಲ್ಲ ಅಂತ. ಅವರು ನಮ್ಮ ಪಾಂಡು ಪೂಜಾರಿ ಅವ್ರದ್ದು ನಂಬರ್ ಕೊಟ್ಟರು. ಅವರಿಗೆ ಫೋನ್ ಮಾಡಿ ಪುನಃ ಬೆಟ್ಟದಪುರ ಪೊಲೀಸ್ ಸ್ಟೇಷನಿಗೆ ಹೋಗಿ ಬೇರೆ ಹೊಸದಾಗಿ ಚಾರ್ಜ್ ಶೀಟ್ ಮಾಡಿ ತಗೊಂಬಂದು ಪಾಂಡು ಪೂಜಾರಿಗೆ ಕೊಟ್ಟೆ. ನಾವು ಇಲ್ಲೇ ಕೋರ್ಟಲ್ಲಿ ಕೊಟ್ಟು ಅವ್ರು ಇದು ಮಾಡಿದ್ರು. 1 ವಾರ ನನಗೆ ಟೈಮ್ ಬೇಕು ಅಂತ ಅವ್ರು ಹೇಳಿದ್ರು. 1 ವಾರ ಟೈಮ್ ಆದಮೇಲೆ ಪುನಃ ಫೋನ್ ಮಾಡಿದ್ರು, ಎಲ್ಲರನ್ನ ಬರೋಕ್ಕೆ ಹೇಳಿದ್ರು. ಎಲ್ಲರೂ ಬಂದುಬಿಟ್ಟು ಅಲ್ಲಿಂದ ಕೇಸ್ ಮೂವ್ ಮಾಡಿ 1 ತಿಂಗಳ ಒಳಗೆ ನಾನು ಕೇರ್ನಗರ ಜೈಲಿಂದ ಹೊರಗೆ ಬಿಡಿಸಿದ್ದೆ. ಅಷ್ಟೇ ನಂದು. ಈ ಪ್ರಕರಣದಲ್ಲಿ ನಿರಪರಾಧಿನೇ, ಅವನು ಯಾವ ತಪ್ಪು ಮಾಡಿಲ್ಲ. ಅಲ್ಲಿ ನಿಮ್ಮ ಸೊಸೆ ಓಡೋಗಿದ್ದು ನಿಮ್ಗೇನಾದ್ರು ಗೊತ್ತಿತ್ತಾ, ಹೇಗೆ ಏನು? ಅದು ಮನೆ ಬಿಟ್ಟು ಹೋಗಿರೋದೇ ಎಲ್ಲರಿಗೂ ಗೊತ್ತಿದೆ. ಜೀವ ಸಹಿತ ಇದ್ದಲ್ಲ ಅಂತ ನಮಗೂ ಗೊತ್ತಿದೆ. ಜೀವ ಸಹಿತ ಇದ್ದಿದ್ದು ನಿಮ್ಗೆ ಗೊತ್ತಿದೆ. ಆದ್ರೂ ಇವರು ಹುಡುಕಿ ಇಲ್ಲ. ಮತ್ತು ಲಾಸ್ಟಿಗೆ ಯಾವ ಬಾಡಿನೂ ಅವರು ಸತ್ತೋದ್ರು, ಅಲ್ಲಿ ಸತ್ತೋದ್ರು, ಅವನು ಅಲ್ಲಿ ಸತ್ತೋದ ಅಂತ ಇದು ಮಾಡಿ ಇವರು ಸುಳ್ಳು ಕೇಸ್ ಹಾಕಿ ಇವ್ರನ್ನ ಒಳಗೆ ಹಾಕಿ ಬಾಡಿ ದಫನ್ ಮಾಡಿಸಿದ್ರ ನಿಮ್ಮ ಕೈಲಿ? ಇವರು ದಫನ ಮಾಡಿಸಿದ್ರು. ಮಾಡಿಸಿದ್ರು ನಾನಿಲ್ಲ, ಅವರು ಮಗ ಇಲ್ಲ ಅಂತ ನಾವು ಹೇಳಿದ್ದೀವಿ. ಒಪ್ಪಿಸ್ಕೊ ಇದು ಮಾಡ್ಕೊ ಪೊಲೀಸ್ನವರು ಇದು ಮಾಡಿರೋದು ಮಾಡಿಸಿರೋದು. ಬಂದಿದ್ದಾರೆ. ಈಗ ಅವರು ಏನಂದರೆ ಅವ್ರು ಏನೇನು ತಪ್ಪು ಮಾಡಿದ್ರು ಪೊಲೀಸ್ನವರು, ನನ್ನ ಮಗನಿಗೆ ಏನು ಮಾಡಿದ್ರು ಅದು ತಪ್ಪು ಒಪ್ಕೊಳ್ಬೇಕು, ಇಲ್ಲಾಂದ್ರೆ ಅವರು ಸಸ್ಪೆಂಡ್ ಮಾಡಿಸ್ಬೇಕು, ನನ್ನ ಮಗನಿಗೆ ಪರಿಹಾರ ಕೊಡಿಸ್ಬೇಕು. ಅಷ್ಟೇ ನಮಗೆ ಬೇಕಾಗಿರೋದು. ನನ್ನ ಹೆಸರು ಗಾಂಧಿ ಅಂತ. ಇವತ್ತು ಎಲ್ಲ ಇದು ಮಾಡಿದ್ದಾರೆ. ಈಗ ಪೊಲೀಸ್ನವರಿಗೆಲ್ಲ ಸರಿಯಾಗಿ ಬೈದು ಇದೆಲ್ಲ ಮಾಡಿದ್ರೆ ಏನ್ರಿ ನೀವು ಎಲ್ಲ ಕೇಸಾ ಅಂತೆಲ್ಲ ಹೇಳಿ ಇದು ಮಾಡಿದ್ದಾರೆ. ಕರೆಕ್ಟಾಗಿ 17ನೇ ತಾರೀಕು ಕರೆಕ್ಟಾಗಿ ಫುಲ್ ಮಾಡಿಕೊಂಡು ತಗೊಬನ್ನಿ ಅಂತ ಜಡ್ಜ್ಮೆಂಟಿಗೆ ಹೇಳಿದ್ದಾರೆ. ನೀವೇನು ಇವು ನಾನು ಏನು ಕೇಳಿಲ್ಲ, ಮಗ ಮಾತಾಡೋದು.